ಹಾಯ್. ಓಕೆ, ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಇವತ್ತಿಂದ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿರಿ. ಯಾಕಂದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಅಂತಂದರೆ ಆಪ್ಷನ್ ಎಂಟ್ರಿ ಈಗಾಗಲೇ ಲಿಂಕ್ ಕೂಡ ಬಿಟ್ಟಿದ್ದಾರೆ. ತಮ್ಮ ಅಫಿಷಿಯಲ್ ವೆಬ್ಸೈಟ್ ಆಗಿರತಕ್ಕಂಥ ವೆಬ್ಸೈಟ್ ಒಳಗಡೆ ಬಿಟ್ಟಿದ್ದಾರೆ, ಆಯಿತಾ. ಇದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮಾತಾಡ್ತೀನಿ. ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ಮೇಲೆ ಬರ್ತಕ್ಕಂಥ ಒಂದೊಂದು ವೀಡಿಯೋನು ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಆಯಿತು, ಸೆಕೆಂಡ್ ರೌಂಡ್ ಪ್ರೊಸೆಸ್ ಆಯಿತು, ಕಂಪ್ಲೀಟಾಗಿ ಮುಗಿಯೋರು ಕೂಡ. ಓಕೆ, ಡೇ ಬೈ ಡೇ ಕೇದವರು ಆ್ಯಂಡ್ ವರ್ಷಕ್ಕಿಂತ ವರ್ಷಕ್ಕೂ ಎಲ್ಲನೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಪ್ರೊಸೆಸ್ನ ಚೇಂಜ್ ಮಾಡ್ತಾಯಿದ್ದಾರೆ. ಈ ವರ್ಷನೂ ಕೂಡ ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಕಳೆದ ವರ್ಷಕ್ಕಿಂತಲೂ ಈ ವರ್ಷಕ್ಕೆ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಓಕೆ, ಬರೋಣ ಅಂತ ವೆಬ್ಸೈಟಲ್ಲಿ ಬಂದುಬಿಟ್ಟು ಒಂದು ರೀತಿ ಮೊದಲು ವೆಬ್ಸೈಟು ಏನಂದರೆ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ, ನೋಡಲಿಕ್ಕೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೋಮ್ ಕೆಳಗಡೆ ಇರ್ತದೆ ಲಿಂಕ್, ಅಲ್ಲಿಂದ ಹೋಗ್ಬಿಟ್ಟು ವೆಬ್ಸೈಟು ಓಪನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದು ಪ್ರವೇಶ ಕ್ಲಿಕ್ ಮಾಡ್ಕೊಂಡಾದಾಗ ನೀವು ಯು ಜಿ ಸಿ ಇ ಟಿ ಆ್ಯಂಡ್ ಯು ಜಿ ನೀಟ್ ಎರಡು ಟ್ಯಾಬ್ ಬರ್ತವೆ. ನೀವು ಯಾವುದಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ, ಯು ಜಿ ಸಿ ಇ ಟಿ ಆರ್ ಯು ಜಿ ನೀಟ್. ಫಾರ್ ಎಕ್ಸಾಂಪಲ್ ನಾನು ಯು ಜಿ ನೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫಸ್ಟ್ಗೆ ಒಂದು ಯು ಜಿ ಸಿ ಇ ಟಿ ಆರ್ ಯು ಜಿ ನೀಟ್ 2026 ಆಯ್ಕೆ ನಮೂದಿಸುವ ಲಿಂಕ್ ಅಂತಂದು, ಅಂದರೆ ಇದು ನಿಮ್ಮದು ಆಪ್ಷನ್ ಎಂಟ್ರಿ. ಓಕೆ, ನಿಮ್ದು ಏನಂತಂದರೆ ಇದು ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಲಿಂಕ್. ಇದು ಆಪ್ಷನ್ ಎಂಟ್ರಿ ಮಾಡ್ಬೋದು ಇದೇ ಲಿಂಕ್ ಥ್ರೋ ನೀವು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಅಂತಂದರೆ ನೆಕ್ಸ್ಟ್ ನಿಮಗೆ ಆ್ಯಸ್ ಯೂಶುವಲ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ರೀತಿ ತೋರಿಸ್ತಾ ಇತ್ತು ನಿಮಗೆ, ಲಾಗಿನ್ ಆಗುವಾಗ ಡೀಟೇಲ್ಸ್ ಆಪ್ಷನ್ ಎಂಟ್ರಿ ನಂಬರ್ ಹಾಕೊಂಡ್ಬಿಟ್ಟು ಆ್ಯಂಡ್ ಎಲ್ಲನೂ ಎಂಟ್ರಿ ಮಾಡ್ಕೊಂಡು OTP ಹಾಕ್ಕೊಂಡು ಆಮೇಲೆ ಪೇಜ್ ವೆರಿಫಿಕೇಷನ್ ಆಗಿ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತಿತ್ತಲ್ವ, ಹಂಗೆ ಇವಾಗ ಕೂಡ ಓಪನ್ ಆಗಿದೆ. ಇದನ್ನು ಕೂಡ ಲೈವ್ ಡೆಮೋ ಮಾಡ್ತೀನಿ. ಆದಷ್ಟು ಅವಾಯ್ಡ್ ಮಾಡಿ, ಕನ್ಫ್ಯೂಸ್ ಆಗಿ ಏನು ಬೇಕಾದ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ಬೇಕಾದರೆ ನಾನು ಇವತ್ತು 8ನೇ ತಾರೀಕು ನೋಡ್ತಾ ಇದ್ರು ವೀಡಿಯೋನ. ಓಕೆ, ಬೆಳಗ್ಗೆ ನೋಡ್ತಾ ಇದ್ರಾ. ಹಂಗಾಗಿ ಇವತ್ತು ಮಧ್ಯಾಹ್ನ ಮೇಲೆ ಟ್ರೈ ಮಾಡಿ ಅಥವಾ ಈವ್ನಿಂಗ್ ಮೇಲೆ ಟ್ರೈ ಮಾಡಿ. ಇವತ್ತು ಸ್ವಲ್ಪ ಅಂದರೆ ಇವಾಗ ತಾನು ನಿನ್ನೆ ರಾತ್ರಿ ಟೈಮ್, ಓಕೆ, 10:30 11 ಗಂಟೆಗೆ ಬಿಟ್ಟಿರ್ತಕ್ಕಂಥದ್ದು ಲಿಂಕ್ನ. ಬೆಳಗ್ಗೆ ಆದಷ್ಟು ಟ್ರೈ ಮಾಡಲಿಕ್ಕೆ ಹೋಗ್ಬಿಟ್ರೆ ಮಧ್ಯಾಹ್ನ ಅಥವಾ ಈವ್ನಿಂಗ್ ಟ್ರೈ ಮಾಡಿ. ಓಕೆ, ಅದಾದ ನಂತರ ಒಂದು ವೇಳಾಪಟ್ಟಿನ ಬಿಟ್ಟಿದ್ದಾರೆ. ಓಕೆ, ಒಂದು ವೇಳಾಪಟ್ಟಿಲಿ ಏನೇನು ಕೊಟ್ಟಿದ್ದಾರೆ ಶೆಡ್ಯೂಲ್ನ ನೋಡೋಣಂತೆ. ಏನೇನೆಲ್ಲ ಶೆಡ್ಯೂಲ್ ಇದೆ. ಇದು ಯು ಜಿ ಸಿ ಟಿ ಸ್ಟೂಡೆಂಟ್ಗೆ ಅಂದರೆ ಸಿ ಟಿ ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡ್ ಆಗುತ್ತೆ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಆಗುತ್ತೆ. ಓಕೆ, ಎರಡೂ ಕೂಡ ಕಂಬೈಂಡ್ ಆಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಒಳ್ಳೆ ಡಿಸಿಷನ್ ಕೂಡ ಕೈದವ್ರದ್ದು. ಕಳೆದ 3 ಇಯರ್ಸಿಂದ ಮಾಡ್ತಿರೋದು. ಯಾವುದೇ ಒಂದು ಸ್ಟೂಡೆಂಟ್ ಕೂಡ ಮೋಸ ಆಗ್ತಿಲ್ಲ ಈ ಒಂದು ಪ್ರೊಸೆಸ್ಸಿಂದ. ಓಕೆ, ಆ್ಯಂಡ್ ಇನ್ನೊಂದು ರೀತಿ ನಮ್ಮ ಡೈರೆಕ್ಟರ್ ಬಂದುಬಿಟ್ಟು ಯಾರು ಕೂಡ ಒಬ್ಬ IAS ಅಧಿಕಾರಿ ಬಂದುಬಿಟ್ಟು ಎಲ್ಲರಿಗೂ ಕೂಡ ಸ್ಟೂಡೆಂಟ್ ಫ್ರೆಂಡ್ಲಿ ಬಂದು ಕೂತ್ಬಿಟ್ಟು ಎಲ್ಲ ಪ್ರೊಸೆಸ್ ಕೂಡ ಹೇಳ್ತಾರಂತಂದರೆ ಅದಕ್ಕಿಂತ ಖುಷಿ ವಿಚಾರ ಯಾರೂ ಇಲ್ಲ. ಯಾಕಂದರೆ ಏನೇ ಒಂದು ಚೇಂಜಸ್ ಆದರೂ ಸಹಿತ ತಮ್ಮ ಒಂದು ವೆಬ್ಸೈಟ್ ಅಷ್ಟೇ ಅಲ್ಲ, ಅವ್ರು ಬಂದಮೇಲೆ ಡೈರೆಕ್ಟ್ರು ಯಾರು ಪ್ರಸನ್ನ ಸರ್ ಬಂದಮೇಲೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಹೋದರು. ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ತಮ್ಮ ಎಲ್ಲನೂ ಕೂಡ ಡೀಟೇಲ್ಸ್ ಹೇಳ್ತಾ ಬರ್ತಾ ಇದ್ದಾರೆ. ಇದೆಲ್ಲನೂ ಕೂಡ ನೋಡಿದರೆ ಸ್ಟೂಡೆಂಟ್ಗೆ ಪರವಾಗಿ ಏನೆಲ್ಲ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ತಕ್ಕನಂಗೆ ನೀವು ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳೋದಿರ್ತದೆ, ಕೇಳಿ. ಆ್ಯಂಡ್ ಈ ರೀತಿ ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ಸ್ಪಂದಿಸಿ, ಆಯಿತಾ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಈ ಕಂಬೈಂಡ್ ಆಗಿ ಮಾಡತಕ್ಕಂಥ ಕೆಲಸ ಕೀದವ್ರು ಮಾಡಿದ್ದಾರೆ ಅಂತಂದರೆ ಈ ಸ್ಟೂಡೆಂಟ್ಗೆ ಯಾವುದೇ ರೀತಿ ಒಬ್ಬರು ಕೂಡ ಮೋಸ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸೀಟ್ ಮೆಟ್ರಿಕ್ಸ್ ನೋಡಿ, ವೈದ್ಯಕೀಯ ಮತ್ತು ದಂತ ವೈದ್ಯಕದ್ದು ಈಗಾಗಲೇ ಬಿಟ್ಟಿದ್ದಾರೆ, ನೋಡಿ. ಸೀಟ್ ಮೆಟ್ರಿಕ್ಸ್ ಒಳಗಡೆ ಎಷ್ಟೆಲ್ಲ ಮೆಡಿಕಲ್ಲು ಆ್ಯಂಡ್ BDS ಸೀಟ್ಗಳಿದ್ದಾವೆ. ಆ್ಯಂಡ್ ಇದರಲ್ಲಿ ನಿಮ್ಗೆ ಇನ್ನೂ ಕೂಡ BMS ಕಾಣಿಸ್ತಲ್ಲ. ಯಾಕೆಂತಂದರೆ ಇನ್ನೂ ಕೂಡ BMS ಸೀಟ್ ಮೆಟ್ರಿಕ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಕೇಳಿದವರಿಗೆ ಕೊಡ್ತಾರೆ, ಆದಷ್ಟು ಬೇಗ ಕೊಡ್ತಾರೆ ಅದನ್ನು ಕೂಡ. ನೆಕ್ಸ್ಟ್ ಅದಾದ ನಂತರ ಈಗ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಸೀಟ್ ಮೆಟ್ರಿಕ್ಸು ಇಂಜಿನಿಯರಿಂಗ್ ಆಯಿತು, ಅಗ್ರಿಕಲ್ಚರು. ಓಕೆ, ಯಾರು ನೋಡಿ ಚಾಯ್ಸ್ 3 ಮತ್ತು ಚಾಯ್ಸ್ 4 ಮತ್ತು ಮುಟುಕೋಲು ಹಾಕಿಕೊಂಡಿರುವ ಮತ್ತು ರದ್ದುಪಡಿಸಿಕೊಂಡಿರುವ ಅಥವಾ ಹೊಸದಾಗಿ ಸೇರ್ಪಡೆಯಾಗಿರುವ ಇಷ್ಟು ಸೀಟ್ಗಳು. ಮತ್ತು ಈ ಸೆಕೆಂಡ್ ರೌಂಡಿಂದ ಎಲ್ಲಿದ್ದ ಸೀಟ್ ಬಂದು ಬರ್ದಾರ ಅಂತ ಕೇಳಿದ್ರೆ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ 3 ಕೊಡ್ಕೊಂಡಿರ್ತಾರೆ, ಅವು ಕೂಡ ಸೀಟ್ಗಳು ನಮ್ಮ ಕೈದವ್ರ ಹತ್ರ ಇರ್ತವೆ. ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರ್ತಾರೆ, ಅವು ಕೂಡ ನಮ್ಮ ಕೈದವ್ರ ಹತ್ರ ಇರ್ತವೆ. ಆ್ಯಂಡ್ ಮುಟುಕೋಲು ಹಾಕಿಕೊಂಡಿರುವ ಅಂತಂದು ನೋಡಿ, ಎಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಮಾಡಿ ಸೀಟು ಕೂಡ ಸಿಕ್ಕಿರುತ್ತೆ, ಬಟ್ ಏನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿರಲ್ಲ. ಅಂಥ ಒಂದು ಸೀಟು ಕೂಡ ಕೈದವರು ಮತ್ತು ರೀರನ್ ಮಾಡಲೇಬೇಕು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ತಾರೆ ಆ ಸೀಟ್ಗಳು. ಆ್ಯಂಡ್ ಕೆಲವೊಂದಿಷ್ಟು ಸೀಟ್ಗಳು ಹೊಸದಾಗಿ ಆ್ಯಡ್ ಆಗಿದ್ದಾವೆ, ಅವು ಕೂಡ. ಈ ಎಲ್ಲ ಸೀಟ್ಗಳು ಏನಂತಂದರೆ ಈಗ ನಿಮಗೆ ಹೊಸದಾಗಿ ಸೀಟ್ ಮೆಟ್ರಿಕ್ಸ್ ಬಂದಿದೆ, ನೋಡ್ಕೊಳ್ಳಿ. ಮತ್ತು ಚಾಯ್ಸ್ 2 ಬರ್ದಾರಂತಂದರೆ ನಿಮ್ಮ ಹತ್ರ ಹೋಲ್ಡಲ್ಲಿ ಇದೆ ಅದು, ಹಂಗಾಗಿ ಕೈದವರು ತೋರಿಸ್ಲಿಕ್ಕೆ ಬರಲ್ಲ. ಓಕೆ, ಈಗಾಗಲೇ ಅದೆಲ್ಲನೂ ಕೂಡ ಪಬ್ಲಿಷ್ ಆಗಿದೆ. ಆ್ಯಂಡ್ ಕೆಲವೊಂದಿಷ್ಟು ಕೋರ್ಸಸ್ಗಳು ಬೇರೆ ಕೂಡ ಬರ್ತದೆ. ಆ್ಯಂಡ್ ಅರ್ಹ ಅಭ್ಯರ್ಥಿಗಳು, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗು ಅಥವಾ ಕೃಷಿ ವಿಜ್ಞಾನ ಅಂದರೆ ಅಗ್ರಿಕಲ್ಚರು ಅಥವಾ ಮುಂತಾದ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ಸೇರ್ಪಡೆ ಮಾಡಲ್ಲ. ನೋಡಿ, ಯಾರಿಗೆ ಅಂತ ಮೆನ್ಷನ್ ಮಾಡೋರೆ, ಯಾರಿಗೆ ಅರ್ಹ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಇಂಜಿನಿಯರಿಂಗು, ಕೃಷಿ ವಿಜ್ಞಾನ ಮತ್ತು ಮುಂತಾದ ಕೋರ್ಸ್ಗಳನ್ನು ಆಪ್ಷನ್ಗಳನ್ನು ಸೇರ್ಪಡೆ ಮಾಡಲು ಅಥವಾ ಅದು ಎಡಿಟ್ ಮಾಡಲ್ಲ, ಟೋಟಲಾಗಿ ಎಡಿಟ್ ಮಾಡೋಕ್ಕೋಸ್ಕರ. ಓಕೆ, ನೋಡಿ, ಆ್ಯಡ್ ಮಾಡಲಿಕ್ಕೂ ಕೂಡ ಚಾನ್ಸಸ್ ಕೊಟ್ಟವ್ರೆ. ಈ ಸರ್ತಿ ಒಂದು ಚೇಂಜಸ್ ಏನಂತಂದರೆ ಸೆಕೆಂಡ್ ರೌಂಡ್ಗೂ ಕೂಡ, ಅಂದರೆ ಸೆಕೆಂಡ್ ರೌಂಡ್ಗೂ ಸಹಿತ ಎಷ್ಟು ಸ್ಟೂಡೆಂಟ್ಗೆ ಅಂತಂದರೆ ನಿಮ್ಗೆ ಏನಂತಂದರೆ ಹೊಸದಾಗಿ ಆ್ಯಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅಂದರೆ ಹುಡುಗರು ಕೇಳ್ತಿರ್ಬೋದು ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡಲಿಕ್ಕಿಲ್ಲ ಅಂತಂದು, ಬಟ್ ಈ ಸರ್ತಿ ಎಷ್ಟೋ ಸ್ಟೂಡೆಂಟ್ ರಿಕ್ವೆಸ್ಟ್ ಮಾಡಿಕೊಂಡು ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಕಾರಣ ಪ್ರಸನ್ನ ಸರ್ ಚೇಂಜಸ್ ಮಾಡಿದ್ದಾರೆ, ನೀವು ಆ್ಯಡ್ ಮಾಡಬಹುದು. ಓಕೆ,
ನೋಡಿ, ಅಂದರೆ ಎಡಿಟ್ ಮಾಡ್ಬೋದು, ಸೇರ್ಪಡೆನೂ ಕೂಡ ಮಾಡಬಹುದು ಅಂತಲೂ ಕೂಡ ಮೆನ್ಷನ್ ಮಾಡೋರೆ, ನೆನಪಿರಲಿ. ನೆಕ್ಸ್ಟು ಫಾರ್ಮಸಿ, ಅದರ ಬಿ ಫಾರ್ಮಾ, ಡಿ ಫಾರ್ಮಾ ಆ್ಯಂಡ್ ವೈದ್ಯಕೀಯ, ದಂತ ವೈದ್ಯಕೀಯ, ಮತ್ತು ಇದರಲ್ಲೂ ಕೂಡ BMS ಕೊಟ್ಟಿಲ್ಲ. ನೆಕ್ಸ್ಟು ಈ ಸೀಟ್ಗಳನ್ನು ಸೇರ್ಪಡೆ ಮಾಡಬಹುದು. ನೋಡಿ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡ ನಂತರ ಯಾರು MBBS ಮಾಡ್ಬೇಕು ಅಂದ್ಕೊಂಡವರು, ಅಥವಾ BDS ಮಾಡ್ಬೇಕು ಅಂದ್ಕೊಂಡವರು, ಅಥವಾ ಫಾರ್ಮಸಿ ಮಾಡ್ಬೇಕು ಅಂದ್ಕೊಂಡವರು, ಈ 3 ಕೋರ್ಸ್ಗಳಿಗೆ ನೀವು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಓಕೆ, ಅಂದರೆ ಹೊಸದಾಗಿ ಫ್ರೆಶ್ ಈಗ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಮಾಡೇ ಇಲ್ಲ ಇದು, ಯಾಕಂದರೆ ನಿಮಗೆ ಆಪ್ಷನ್ ಎಂಟ್ರಿನೇ ಬಿಟ್ಟಿದ್ದಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಿದೆ. ನೀವೆಲ್ಲರೂ ಕೂಡ ಮಾಡ್ಬೋದು. ಡೇಟ್ ಎಲ್ಲಿವರೆಗೂ ಕೂಡ ಬರ್ತಾರೆ ಅಂತಂದರೆ 7 ಅಂತ ಕೊಟ್ಟಿದ್ದಾರೆ, 4 ಗಂಟೆ ಅಂದರೆ ಸಂಜೆ ಅಂತ ಕೊಟ್ಟಿದ್ರು, ಬಟ್ ಬಿಡೋದೇ 10:30, ರಾತ್ರಿ 10 ಗಂಟೆ ಮೇಲೆ ಮಾಡಿದರು. ಓಕೆ, ಎಲ್ಲಿವರೆಗೂ ಕೂಡ ಮಾಡ್ಬೋದು, 13/8 ಬೆಳಗ್ಗೆ 9 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇವ್ನ ಡೇಟ್ನ ಸ್ವಲ್ಪ ನೋಟ್ ಡೌನ್ ಮಾಡಿ ಇಟ್ಕೋರಿ, ಯಾಕಂದರೆ ಈ ಡೇಟ್ಗಳು ಮುಗಿದ ತಕ್ಷಣ ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದ್ದೀರ ಅಂದರೆ ಬರಲ್ಲ. ಓಕೆ, ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಅಂತಂದರೆ ಈಗ ಫಸ್ಟ್ ರೌಂಡಲ್ಲಿ ನೀವು ಅಲಾಟ್ಮೆಂಟ್ ಆಗಿತ್ತು, ಅದರಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟು ನೀವೇನು ಮಾಡ್ಕೊಂಡಿದ್ರಿ, ಚಾಯ್ಸ್ 1 ಕೊಟ್ಟಿದ್ರಿ, ಅಡ್ಮಿಷನ್ ಆಗಿದ್ರಿ ಅಂದ್ಕೊಡಿ, ಅಥವಾ ಅಡ್ಮಿಷನ್ ಆಗದೇ ಇರ್ಬೋದು, ಚಾಯ್ಸ್ 1 ಕೊಟ್ಟಿದ್ರಿ, ಅಥವಾ ಚಾಯ್ಸ್ 2 ಕೊಡ್ಕೊಂಡಿದ್ರಿ, ಓರ್ಡಲ್ಲಿ ಇಟ್ಕೊಂಡ್ಬಿಟ್ಟಿದ್ರಿ, ಡೇಟ್ ಕೂಡ ಕ್ಲೋಸ್ ಆಗಿಬಿಡುತ್ತೆ, ಚೇಂಜ್ ಮಾಡ್ಲಿಕ್ಕೆ ಬರೋದು. ಅಂಥ ಹುಡುಗರು ಇವಾಗ ಅಂದ್ಕೊಂಡಿರ್ತಾರೆ ನನಗೆ ಸೀಟ್ ಬೇಡ ಅಂತಂದು. ಅಂಥ ಒಂದು ಸ್ಟೂಡೆಂಟ್ ಏನಾದರೂ ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅನ್ನೋಗಿತ್ತಂತಾರೆ, ಬಿಫೋರ್ ಡೇಟ್ ಕೊಟ್ಟಿದ್ದಾರೆ ನೋಡಿ, 13/8/2026 ಬೆಳಗ್ಗೆ 11 ಗಂಟೆ ಒಳಗಡೆ ಹೋಗ್ಬಿಟ್ಟು ನೀವು ಏನು ಮಾಡ್ಬೇಕಂದ್ರೆ ಖುದ್ದಾಗಿ ಕೇದವ್ರಿಗೆ ಹೋಗ್ಬಿಟ್ಟಲ್ಲಿ ರದ್ದು ಅಂದರೆ ಕ್ಯಾನ್ಸಲೇಷನ್ ಮಾಡ್ಕೊಂಬರ್ಬೇಕು. ದಂಡ ಇರುತ್ತಂತಂದರೆ ನಿಯಮಾನುಸಾರ ದಂಡ ಪಾವತಿಸೋ ಅನ್ನಿಸ್ತದೆ. ಎಷ್ಟಂತ ಕೇಳಿದ್ರೆ ವರ್ಷ ನೋಡಿದಂಗೆ 5,000 ರೂಪಾಯಿ ಇರ್ತದೆ. ನೀವು ಇವಾಗಲೇ ಕ್ಯಾನ್ಸಲ್ ಮಾಡ್ಕೊಂಬಂದರೆ ಸೊ ಏನು ಬೆನಿಫಿಟ್ ಅಂತಂದರೆ ನಿಮಗೆ 3rd ರೌಂಡ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿಲ್ಲ, ಹಂಗೆ ಬಿಟ್ಟರೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಚಾಯ್ಸ್ 1 ಕೊಟ್ಟಿದ್ರಿ, ಚಾಯ್ಸ್ 2 ಕೊಟ್ಟಿದ್ರಿ, ಹಂಗೆ ಬಿಟ್ಟರೆ ಅಂದರೆ ನೀವು ನೆಕ್ಸ್ಟ್ ಇಯರ್ ಏನಾದರೂ ಲಾಂಗ್ ಟರ್ಮ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತೀರ ಅಂತಂದರೆ ನಿಮಗೆ ಇಂಜಿನಿಯರಿಂಗ್ ಒಳಗಡೆ CSE ಸಿಕ್ಕಿತ್ತು, ನೆಕ್ಸ್ಟ್ ಇಯರ್ನೂ ಕೂಡ ನಾನು ಇಂಜಿನಿಯರಿಂಗ್ CSE ಒಳ್ಳೆ ಕಾಲೇಜ್ ಸಿಗುತ್ತೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅಂದ್ಕೊಂಡಿತ್ತಂದರೆ ಅದು ನಿಮ್ಮ ತಪ್ಪು. ಯಾಕಂದರೆ ನೀವು ಚಾಯ್ಸ್ 1 ಕೊಟ್ಟಿದ್ರಿ, ಚಾಯ್ಸ್ 2 ಕೊಟ್ಟಿದ್ರಿ, ಬಟ್ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದಿಲ್ಲ. ಸೊ ಇವಾಗ ಮಾಡ್ಕೊಳ್ಳದೆ ಹೋಯ್ತಂದ್ರೆ ನೆಕ್ಸ್ಟ್ ಇಯರ್ ನಿಮಗೆ ಇಂಜಿನಿಯರಿಂಗ್ ನಿಮ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡಲ್ಲ, ಅವರು ಬೇರೆ ಕೋರ್ಸ್ ಬಿಡ್ತಾರೆ. ಓಕೆ, ಸೊ ಹಂಗಾಗಿ ಆದಷ್ಟು ಈ ಅವಾಯ್ಡ್ನ ಮಾಡಕ್ಕೆ ಹೋಗ್ಬಿಡ್ರಿ. ಅಷ್ಟು ಹುಡುಗರು ನೋಡ್ತೀನಿ ನಾನು ಕೊನೆದಾಗ ಇಷ್ಟೊಂದು ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಸರಿ, ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ. ನೋಡಿ, ತಾತ್ಕಾಲಿಕ ಫಲಿತಾಂಶ ಅಂತಂದ್ರೆ ಪ್ರಾವಿಸ್ನಲ್, ನಿಮ್ಗೆ ಗೊತ್ತಿದೆ ಪ್ರಾವಿಸ್ನಲ್ಗೂ ಕೂಡ ಫೈನಲ್ ಕೂಡ ಏನೂ ಡಿಫ್ರೆನ್ಸ್ ಆಗಲ್ಲ ಅಂತಂದು. UGCET ಕೋರ್ಸು 2ನೇ ಸುತ್ತು ಆ್ಯಂಡ್ UG NEET ಮೊದಲನೇ ಸುತ್ತಿಗೆ 19/8/2026 ಬೆಳಗ್ಗೆ 10 ಗಂಟೆ ನಂತರ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ರಿಕ್ವೆಸ್ಟ್ಗಳು ಭಾಳ ಬರ್ತಾ ಇದ್ದಾವೆ ಕೇಳಿದವ್ರಿಗೆ. ಒಂದೇನಪ್ಪ ಅಂದರೆ UGCET ಏನಾದರೂ ಆಗಲಿ, ಓಕೆ, ಪ್ರಾವಿಸ್ನಲ್ ಅಂತ ಬಿಡಲಿಕ್ಕಿಂತ ಮುಂಚೆಗೆ UGCETಗೆ ಏನು ಕೇಳ್ತಾ ಇಲ್ಲ, ಬಟ್ UG NEET ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಆಗಿದೆ, ಅವ್ರಿಗೆ ಇನ್ನೂ ಕೂಡ ಯಾವುದೇ ರೀತಿ ಕೆಲವೊಂದಿಷ್ಟು ಹುಡುಗರಿಗೆ, ಯಾಕಂದರೆ ಮೆಡಿಕಲ್ ಸೀಟ್ ಅಂತ ತಕ್ಷಣ ಸ್ವಲ್ಪ ಅವೇರ್ನೆಸ್ ಇರಬೇಕಂತ ನೀವು ಕೂಡ ಹೇಳ್ತೀರಾ. ಸೊ ಹಂಗಾಗಿ ಒಂದು ಮಾಕ್ ರಿಸಲ್ಟ್ ಮಾಡಿ ಯಾರಿಗೆ ನೀಟ್ ಸ್ಟೂಡೆಂಟ್ಗೆ. ಸೊ ನಿಮ್ಗೆ ನಾಳೆ ಗೊತ್ತಾಗಿರ್ತದೆ KCET ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂತಂದು, ಬಟ್ ಕೆಲವೊಂದು ಸ್ಟೂಡೆಂಟು KCET ಪಾರ್ಟಿಸಿಪೇಟ್ ಮಾಡಿಲ್ಲ, ಓನ್ಲಿ ನೀಟ್ ಅಷ್ಟೇ ಎಕ್ಸಾಮ್ ಬರ್ತಿದ್ದಾರೆ. ಸೊ ಅಂಥ ಒಂದು ಸ್ಟೂಡೆಂಟ್ ಕೇಳ್ತಿರೋದು ರಿಕ್ವೆಸ್ಟ್, ಓಕೆ, ಏನಿಲ್ಲ ಕೇದವ್ರಿಗೆ ಎಲ್ಲರೂ ಕೂಡ ಮಾಡ್ತಿರೋದು, ನಮಗೂ ಒಂದು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ, ಈಗ 13ನೇ ತಾರೀಕು ಮುಗಿಯುತ್ತೆ, ಓಕೆ, ಒಂದು 17ನೇ ತಾರೀಕು ಅಥವಾ 16ನೇ ತಾರೀಕು ಒಂದು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ, ತಿರ್ಗಾ 2 ಡೇಸ್ ಏನು ಮಾಡಿ ಅಂತಂದರೆ, ಅಥವಾ ಸಾಧ್ಯ ಆದಷ್ಟು ಕೇದವರು ಅಷ್ಟು ಸ್ಪೀಡಾಗಿ ವರ್ಕ್ ಮಾಡಿತ್ತಂತಂದರೆ 15ನೇ ತಾರೀಕಿಗೆ ನೀವು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅವತ್ತೇ ರೀರನ್ ಮಾಡಿಸಿ ಆಪ್ಷನ್ ಎಂಟ್ರಿ ಬಿಟ್ಟು 16ನೇ ತಾರೀಕು ಅದು 17ನೇ ತಾರೀಕುವರೆಗೂ ಕೂಡ ಕೊಟ್ಟು ನೀವು 19ನೇ ತಾರೀಕು ಪಬ್ಲಿಷ್ ಮಾಡ್ಬೋದಲ್ವಾ, 2 ಡೇಸ್ ಸಾಕಾಗಲ್ವಾ ಅಂತಂದು ಕೇದವ್ರಿಗೆ. ಸೊ ನೋಡೋಣ ಇದ್ರ ಬಗ್ಗೆ ಏನಾದರೂ ಮಾಕ್ ರಿಸಲ್ಟ್ ಬರುತ್ತಾ ನೀಟವ್ರಿಗೆ ಅಂತಂದರೆ ಅದನ್ನು ಕೂಡ ಹೇಳ್ತೀನಿ. ಓಕೆ, ಅದಾದ ನಂತರ ನೆಕ್ಸ್ಟ್ ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳೇಬೇಕು, ಕ್ಲಿಯರಾಗಿ ಕೇಳಿ. ಓಕೆ, ಏನಿದೆ UGCET 2026 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ, ಅಂದರೆ ಸೆಕೆಂಡ್ ರೌಂಡ್ ಅನೌನ್ಸ್ಮೆಂಟ್ ಆಯಿತು UGCET ಯಾರ್ದು CET ಸ್ಟೂಡೆಂಟ್ದು, ಯಾರ್ಯಾರು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BS ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸು. ಇಷ್ಟು ಕೋರ್ಸ್ಗಳಿಗೆ ನೋಡಿ ಯಾಕೆ ಒಂದೊಂದು ಮೆನ್ಷನ್ ಮಾಡಿದೆ ಅಂತಂದರೆ ಆ ರೀತಿ ಇದೆ. ಅಷ್ಟು ಕೋರ್ಸ್ಗಳಿಗೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಯಿತು. 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ವಿದ್ಯಾರ್ಥಿಗಳಿಗೆ ಎಲ್ಲ ಯಾವುದೇ ಒಂದು ರೌಂಡ್ ನಡೀಲಿ ನೀವು ಏನೆಲ್ಲ ಕೊಡ್ತಿದ್ರು ಚಾಯ್ಸು, ಒಂದು ಅಡ್ಮಿಷನ್ ಆಗೋಕ್ಕೆ ಚಾಯ್ಸ್ 1 ಕೊಡಿ, ಓಲ್ಡ್ ಇಡೋಕ್ಕೆ ಚಾಯ್ಸ್ 2 ಕೊಡಿ, ಡಿಲೀಟ್ ಮಾಡಲಿಕ್ಕೆ 3 ಕೊಡಿ, ಇಲ್ಲ 4 ಕೊಡಿ ಅಂತ, ಇಲ್ಲ ಎಕ್ಸಿಟ್ ಆಗ್ತಾರೆ ಅಂದರೆ 4 ಕೊಡಿ ಅಂತ ಕೊಡ್ತಿದ್ರು. ಬಟ್ ಈ ಸರ್ತಿ ಸ್ವಲ್ಪ ರೂಲ್ಸ್ ಚೇಂಜು. ಏನು ಚೇಂಜಸ್ ಅಂದರೆ, ನೀವೇನಾದರೂ ಅಡ್ಮಿಷನ್ ಅಂದರೆ ಈ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತೀರಂದರೆ, ಯಾರೆಲ್ಲ ಇಷ್ಟು ಕೋರ್ಸಸ್ ಏನು CET ಹೇಳಿದೆ ನಾನು, ಅಡ್ಮಿಷನ್ ಆಗಲೇಬೇಕು, ಹಂಗೆ ಮಾಡಿ. ಇಲ್ಲ ಅಂತಂದರೆ ನಿಮ್ಗೆ ಹೋಟೆಲ್ ಇಟ್ಕೊಂಡು ನೆಕ್ಸ್ಟ್ ಹೋಗ್ತೀನಿ ಅಥವಾ ಸಿಕ್ಕಿರೋ ಕಾಲೇಜ್ ಬೇಡ ಅಂಥ ಕಾಲೇಜು ಕೂಡ ಹಾಕ್ಕೊಂತಿರ್ತಾನೆ ಅಂತಂದರೆ ಅದು ನಿಮ್ಗೆ ಕಂಪ್ಲೀಟಾಗಿ ಆಪ್ಷನ್ಸ್ಗಳು ಕೊಡಲ್ಲ. ಅಂತಂದರೆ ಅರ್ಥ ಏನು, ಚಾಯ್ಸ್ 1 ಕೊಡ್ತಾಯಿದ್ರೆ 4 ಅಷ್ಟೇ ಕೊಡ್ತಾಯಿದ್ದಾರೆ. ಒಂದು ಅಡ್ಮಿಷನ್ ಆಗಿರಿ, ಚಾಯ್ಸ್ 1 ಕೊಟ್ಟು, ಇಲ್ಲಾಂತಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ. ಇಲ್ಲೂ ಕೂಡ ಕೆಲವೊಂದಿಷ್ಟು ನಿಮಗೆ ಫ್ರೆಂಡ್ಲಿ ಕೆಲವೊಂದಿಷ್ಟು ರೂಲ್ಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನಿಮಗೆ
ಎಕ್ಟಿಕ್ ರೂಲ್ಸ್ ಕೂಡ ಅನಿಸುತ್ತದೆ. ಹೆಂಗೆ ಅಂತಂದರೆ ನೋಡಿ, ಕೆಲವೊಂದಿಷ್ಟು ಕ್ವಶನ್ಸ್ನ ಕೇಳ್ಬೋದು. ಇವಾಗ ಓನ್ಲಿ ಚಾಯ್ಸ್ 1 ಕೊಟ್ಟು ಚಾಯ್ಸ್ 4 ಕೊಟ್ಟರೆ ಹೆಂಗೆ ನಾವು ಅಂತಂದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಯಾವುದೋ ಒಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಆ್ಯಂಡ್ ಆಲ್ಸೋ ಇಂಜಿನಿಯರಿಂಗ್ ಜೊತೆಗೆ ನೀವು ಮೆಡಿಕಲ್ ಸೀಟ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರ. ನಿಮ್ಗೆ ಅನಿಸ್ಬೋದು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ ನೆಕ್ಸ್ಟ್ ನಾವು ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದರೆ, ಹೌದಾ ಅಂತ ಕೇಳಿದ್ರೆ ಖಂಡಿತ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ನಾನು ನಿಮಗೆ ಸದ್ಯಕ್ಕೆ ನಾನು ಮೆಡಿಕಲ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಬೋದು. ಆ್ಯಂಡ್ ಇಲ್ಲ ನಾನು ಮೆಡಿಕಲ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ, ಸಿಗ್ಬೋದು ಅಂತ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ, ಆದರೂ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಮೆಡಿಕಲ್ ಕೋರ್ಸಸ್ನ ಅಂತಂದು ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿ ನೀವು ನೆಕ್ಸ್ಟ್ ನೀವು 3rd ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡ್ತಾರೆ. ವರಿ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಡೆ ಒಂದು ನೋಟನ್ನು ಕೊಟ್ಟಿದ್ರೆ UGCET ಕೋರ್ಸ್ಗಳಿಗೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಆಯ್ಕೆ ಲಭ್ಯ ಇರೋದಿಲ್ಲ. ನೋಡಿ ಅದನ್ನೇ ಹೇಳ್ತಿರೋದು, ನಿಮ್ಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ನಿಮಗೆ ಆಪ್ಷನ್ಸ್ ಬರೋದಿಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜು ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು 3ನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಚಾಯ್ಸ್ 1 ಕೊಟ್ಟು ನೀವು ಫೀ ಪೇಮೆಂಟ್ ಮಾಡಿ ಅಡ್ಮಿಷನ್ ಆದರೂ ಸಹಿತ ನೀವು 3rd ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದರೆ ಮಾಡ್ಬೋದು. ಹೆಂಗೆ ಬ್ರದರ್, ನಾನು ಈಗಾಗಲೇ ಒಂದು ಅಡ್ಮಿಷನ್ ಆಗಿಬಿಟ್ಟಿರ್ತೀನಿ ಕಾಲೇಜು, ಅದು ಪ್ರೈವೇಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿರ್ತೀನಿ, ನಮಗೆ ಕೊಡ್ತಾರೆ ಅಂತ ಕೇಳಿದ್ರೆ ಖಂಡಿತ ಈಗಾಗಲೇ ಎಲ್ಲನೂ ಕೂಡ ಹೇಳಿದಾರೆ ಕೇಳಿದವ್ರೆ, ಒಪ್ಪಂದದ ಆಧಾರದ ಮೇಲೆ ನೀವು ಏನೆಲ್ಲ ಫೀ ಪೇಮೆಂಟ್ ಮಾಡಿರ್ತೀರೋ ನೀವು ಎಲ್ಲನೂ ಕೂಡ ಏನು ಮಾಡಿರ್ತೀರ, KAದವ್ರಿಗೆ ಫೀ ಪೇಮೆಂಟ್ ಮಾಡಿರ್ತೀರ. ಸೊ ಹಂಗಾಗಿ KAದವ್ರಿಗೆ ಫೀ ಪೇಮೆಂಟ್ ಮಾಡಿರ್ತೀರ. ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಲ್ಲ ಫೀ ಪೇಮೆಂಟ್ ಕೂಡ ಏನಾಗ್ತದೆ, ಆಟೋಮೆಟಿಕ್ಲಿ 3rd ರೌಂಡ್ಗೆ ಸಿಕ್ಕತಕ್ಕಂಥ ಕಾಲೇಜ್ಗೆ ಹೋಗುತ್ತೆ. ಸೊ ಇಷ್ಟೇ, ಏನಿಲ್ಲ ಅಪ್ಗ್ರೇಡೇಷನ್ ಕೊಡ್ತಾರಂತ ಅರ್ಥ. ಆ್ಯಂಡ್ UGNET ಕೋರ್ಸ್ಗಳಿಗೆ ಇಲ್ಲಿ ಕಾಣಿಸ್ತಿದೆ, UGNET ಇದು ಇನ್ನೂ ಕೂಡ ಫಸ್ಟ್ ರೌಂಡು. ಸೊ ಹಂಗಾಗಿ UGNET ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಆಗುವುದರಿಂದ ನೋಡಿ, ಫಸ್ಟ್ ರೌಂಡ್ ನಡೀತಾ ಇರೋದರಿಂದ 4 ಚಾಯ್ಸಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಒಂದು ಖುಷಿ ವಿಚಾರ. ಯಾಕಂದರೆ ಇವರು ಕೂಡ ಓನ್ಲಿ ಚಾಯ್ಸ್ 1 ಮತ್ತು 4 ಅಷ್ಟೇ ಕೊಟ್ಬಿಟ್ರೆ ಹೆಂಗೆ ಅಂತಂದರೆ, ಯಾಕಂದ್ರೆ ಓಲ್ಡ್ ಇಲ್ಲ ಮತ್ತು ಸಿಕ್ಯೂರ್ ಕಾಲೇಜ್ ಬೇಡ ಅಂತಂದರೆ ಇನ್ನೂ ಕೂಡ ಫಸ್ಟ್ ರೌಂಡ್ ಬೇರೆ. ಸೊ ಹಂಗಾಗಿ ಏನೇ ಆಗಲಿ ನಮ್ಮ KAದವರು ಒಂದೊಂದು ಏನೇ ರೂಲ್ಸ್ ತರ್ತಾರೋ ಅದೆಲ್ಲನೂ ಕೂಡ ಸ್ಟೂಡೆಂಟ್ ಪರವಾಗಿ ಇರ್ತದೆ, ಅದೊಂದು ತಲೆಯಲ್ಲಿರಲಿ. ಓಕೆ ಸರಿ, ಇದಿಷ್ಟು ಬಿಟ್ಟಿರ್ತಕ್ಕಂಥದ್ದು ಅಪ್ಡೇಟ್ಸ್ಗಳು ಸದ್ಯಕ್ಕೆ. ಆ್ಯಂಡ್ ಇದ್ರ ಸಮ್ರಿ ಸೋಪ್ ನೋಡೋದಂತಂದರೆ ಏನೇನೆಲ್ಲ ಅಂತ ನೋಡಿ. ಸದ್ಯಕ್ಕೆ ಈಗಾಗಲೇ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗಿದೆ. ಆಗಸ್ಟ್ 7ಕ್ಕೆ ಸ್ಟಾರ್ಟ್ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿದೆ. ಆಗಸ್ಟ್ 13ರವರೆಗೂ ಕೂಡ ಮಾಡ್ತೀರಾ. ಓಕೆ, ಸೀಟ್ ಯಾರೆಲ್ಲ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೋ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತಂದರೆ ನೀವು ಅಂಟಿಲ್ ಆಗಸ್ಟ್ 13ರವರೆಗೆ ಬಂದುಬಿಟ್ಟು ಕೆಗೆ ಮಲ್ಲೇಶ್ವರಂ 18 ಕ್ರಾಸ್ಗೆ ಹೋಗಿಬಿಟ್ಟೇ ಕ್ಯಾನ್ಸಲೇಷನ್ ಮಾಡ್ಕೊಂಬರ್ಬೇಕು. ನೆಕ್ಸ್ಟು ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 19ನೇ ತಾರೀಕು ಬರುತ್ತೆ, 20ಕ್ಕೆ ಫೈನಲ್ ಬಂದ್ಬಿಡುತ್ತೆ. ಇಷ್ಟು ಸೆಕೆಂಡ್ ರೌಂಡ್ ಹೇಳ್ತಿರೋದು. ನೆಕ್ಸ್ಟು ಕೆಲವೊಂದಿಷ್ಟು ರಿಕ್ವೆಸ್ಟ್ಗಳು ಏನು ಕೇಳಿದ್ವಿ ನಾವು, ನೀಡ್ದು ಮಾಕ್ ಅಲಾಟ್ಮೆಂಟ್ ಬಿಡ್ರಿ ಅಂತಂದು. ಅಂದರೆ ಬಿಕಾಸ್ ದಿಸ್ ಈಸ್ ದ ಫಸ್ಟ್ ರೌಂಡ್ ಟು ಆಪ್ಷನ್ ಎಂಟ್ರಿ ಟು ನೀಟ್ ಆರ್ ಮೆಡಿಕಲ್ ಕ್ಯಾಂಡಿಡೇಟ್ಸ್. ಓಕೆ, ದ ಸ್ಪೀಕರ್ಸ್ ರಿಕ್ವೆಸ್ಟ್ ಟು KA ಡೈರೆಕ್ಟರ್ ಸರ್ ಪ್ರಸನ್ನ ಟು ಕಂಡಕ್ಟ್ ಮಾಕ್ ಅಲಾಟ್ಮೆಂಟ್ ರೌಂಡ್. ಓಕೆ, ಯಾಕೆಂದರೆ ಫಸ್ಟ್ ರೌಂಡು ಸ್ಪೆಷಲಿ ಎಲ್ಲ KCT ಸ್ಟೂಡೆಂಟ್ಗೆ ಮಾಡ್ತಾರೆ, ನೀಟ್ ಸ್ಟೂಡೆಂಟ್ ಮಾಡ್ದೆ ಹೋಗಿತ್ತಂದರೆ ಬಿಗ್ ಕನ್ಫ್ಯೂಷನ್ನು. ಯಾಕಂತಂದರೆ ಪೇರೆಂಟ್ಸ್ಗೆ ಎಷ್ಟು ಮಾಹಿತಿ ಕೂಡ ಗೊತ್ತಿಲ್ಲ. ಸ್ಟೂಡೆಂಟ್ ಎಷ್ಟು ರ್ಯಾಂಕ್ ತೊಗೊಳಿಕ್ಕೆ ಎಷ್ಟು ಕಷ್ಟಪಟ್ಟು ಓದಿದ್ದಾರೋ ಎಲ್ಲನೂ ಕೂಡ ಒಂದೇ ದಿನದಲ್ಲಿ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ KAದವ್ರಿಗೆ ರಿಕ್ವೆಸ್ಟ್ ಮಾಡ್ತಿರೋದಷ್ಟೇ ಮಾಕ್ ರಿಸಲ್ಟ್ ಬಿಡಿ ಅಂತಂದು. ನೆಕ್ಸ್ಟು ಸೀಟ್ ಮೆಟ್ರಿಕ್ಸ್ ಅಪ್ಡೇಟೆಡ್ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಆಗಿದೆ. ಏನೇನೆಲ್ಲ ಅಂತಂದರೆ, ಸೀಟ್ ಮೆಟ್ರಿಕ್ಸ್ ಫಾರ್ ಮೆಡಿಕಲ್ಲು, ಡೆಂಟಲ್ಲು ಆ್ಯಂಡ್ CET ಇಂಜಿನಿಯರಿಂಗ್ ಕೋರ್ಸಸ್ ಹ್ಯಾವ್ ಬೀನ್ ಅಪ್ಲೋಡೆಡ್ ಟು ದ ಪೋರ್ಟಲ್ ವೈಲ್ BMS ಆ್ಯಂಡ್ BHMS ಮ್ಯಾಟ್ರಿಕ್ಸ್ ಅಪ್ಡೇಟೆಡ್ ಆರ್ ಪೆಂಡಿಂಗ್ ಗೌರ್ಮೆಂಟ್ ಅಪ್ರೂವಲ್. ಓಕೆ, ಎಲ್ಲ ಗೌರ್ಮೆಂಟ್ ಅಪ್ರೂವಲ್ ಆದಮೇಲೆ BMS ಮತ್ತು BHMS ಕೂಡ ಬರ್ತದೆ. ಉಳಿದಿದ್ದೆಲ್ಲನೂ ಕೂಡ ಬಂದಿದೆ, ಈಗಾಗಲೇ ಹೋಗಿ ನೋಡ್ಕೋಬೋದು. ಆ್ಯಂಡ್ B Pharma ಮತ್ತು ಫಾರ್ಮಡಿ ಕೋರ್ಸ್ ಹ್ಯಾವ್ ನೌ ಬಿ ಇನ್ಕ್ಲೂಡೆಡ್ ಫಾರ್ ಆಪ್ಷನ್ ಎಂಟ್ರಿ ಇನ್ ದ ರೌಂಡ್. ಓಕೆ, ಈ ರೌಂಡ್ ಒಳಗಡೆ ಈಗಾಗಲೇ ಏನಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಓಕೆ, ಯಾವುದು B Pharma D Pharma. ಆ್ಯಂಡ್ ಒನ್ ಥಿಂಗ್ಸ್, B Pharma ಮತ್ತು D Pharma ಸ್ಟೂಡೆಂಟ್ ನಿಮಗೂ ಕೂಡ ಚಾಯ್ಸ್ 1 and 4 ಅಷ್ಟೇ ಕೊಡ್ತಾರೆ ಸೆಕೆಂಡ್ ರೌಂಡ್ಗೆ. ನೀವು ಅನ್ಕೋಬೋದು ನಮ್ಗೆ ಇದು ಕೂಡ ಫಸ್ಟ್ನೇ ರೌಂಡ್ ಅಂತಂದರೆ, ಬಟ್ ನೀವು KCTಲಿ ಬರೋ ಕಾರಣ ಆ್ಯಂಡ್ ಅವರು ಕೂಡ ಜಾಸ್ತಿ ಟೈಮ್ ಇಲ್ಲ. ಯಾಕಂದರೆ KCTನ ವಿತ್ ಇಂಜಿನಿಯರಿಂಗ್ ಜೊತೆನೇ ಮಾಡಬೇಕು. ಆ್ಯಂಡ್ ಇಂಜಿನಿಯರಿಂಗ್ ಲಾಸ್ಟ್ ಡೇಟ್ ಅಡ್ಮಿಷನ್ ಕೊಡೋದು ACT. ಆ್ಯಂಡ್ ಅವ್ರು ಏನಾದರೂ ACT ಬೇಗನೆ ಕೊಟ್ಬಿಟ್ರೆ KAದವ್ರಿಗೆ ಕುತ್ತಿಗೆ ಬರುತ್ತೆ. ಮೀನ್ಸ್ ಅಂತಂದರೆ ಲಾಸ್ಟ್ ಡೇಟು ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ಮಾಡ್ಕೋಬೇಕು. ನಮ್ದು ಇನ್ನೂ ಕೂಡ ಮೆಡಿಕಲ್ದು, ಡೆಂಟಲ್ಲು ಮತ್ತು ನರ್ಸಿಂಗ್ದು, BPT ಎಲ್ಲನೂ ಕೂಡ ನಡೀತದೆ, ಭಾಳ ಟೈಮ್ ಇದೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಇಲ್ಲ, ಯಾಕಂದರೆ ಈಗಾಗಲೇ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಇನ್ನೂ ಕೂಡ ಡಿಲೇ ಆಯ್ತು ಅಂತಂದರೆ ಲಾಸ್ಟ್ ಡೇಟ್ ಕೊಡ್ತಾರೆ, ಆ ಡೇಟ್ ಒಳಗಡೆ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಎಲ್ಲ ಸ್ಟೂಡೆಂಟ್ ಕೂಡ KAದವ್ರು ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ B Pharma D Pharma ನೀವು ಕೂಡ KCT ಬರೋ ಕಾರಣ ನಿಮಗೆ ಸೆಕೆಂಡ್ ರೌಂಡ್ ಯಾವುದಾದ್ರೂ ಸೀಟ್ ಸಿಕ್ಕರೆ ಒಂದು ಅಡ್ಮಿಷನ್ ಆಗಬೇಕು, ಇಲ್ಲ ಎಕ್ಸಿಟ್ ಆಗಬೇಕು. ಅಂದರೆ ಟೋಟಲಾಗಿ KCTಯಿಂದನೇ ಹೊರಗಡೆ ಹೋಗಬೇಕು. ನೀವು ಮೆಡಿಕಲ್ ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಸೊ ಹಂಗಾಗಿ ಆದಷ್ಟು ಬಿ ಅವೇರ್. ಯಾಕಂದರೆ ಎಷ್ಟು ಹುಡುಗರು ನೋಡ್ತೀನಿ, ನಾನು ಆಪ್ಷನ್ ಟ್ರೈನಿಂಗೋ ಮಾಡಿಬಿಡ್ತಾರೆ, ಆಮೇಲೆ ಯಾವುದೊಂದು ಸಿಕ್ತು ಓಡಲ್ಲಿ ಇಟ್ಕೊಂಡು ಹೋಗ್ತೀನಿ, ಅಥವಾ ನನಗೆ ಇನ್ನೂ ಕೂಡ ಸಿಕ್ಕಿರೋ ಸೀಟ್ ಬೇಡ ಅಂತ ಅಂದ್ಕೊಂಡಿರ್ತದೆ ಅಂದರೆ ನಿಮಗೆ ಕಂಪ್ಲೀಟ್ ರಾಂಗ್. ಸೆಕೆಂಡ್ ರೌಂಡ್ಗೆ ಆ ರೀತಿ ಇಲ್ಲ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಬರ್ತಾ ಇರೋದು ಮೇಜರ್ ಸ್ಟೂಡೆಂಟ್ ಫ್ರೆಂಡ್ಲಿ ಪಾಲಿಸಿ ಚೇಂಜಸ್ ಏನೇನೆಲ್ಲ ಆಗಿದೆ ಅಂತಂದು ಹೇಳಿದೆ ನಾನು. ಆ್ಯಡಿಂಗ್ ನ್ಯೂ ಆಪ್ಷನ್ಸ್ ಟು ಅಲೋಡ್ ರೌಂಡ್ 2 ಅಂತಂದರೆ, ನಾವು ಇದುವರೆಗೂ ಕೂಡ ನಾನು ಕಳೆದ 5 ವರ್ಷದಿಂದ ನೋಡ್ತಾ ಇದ್ದೀನಿ, ಸೆಕೆಂಡ್ ರೌಂಡಿಗೆ ಬಂದಾಗ ಯಾವುದೇ ರೀತಿಯಾಗಿ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ. ಓಕೆ,
ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ರಿ ಆ್ಯಂಡ್ ಕೆಳಗಡೆ ನೀವು ಏನಾದರೂ ಅಗ್ರಿಕಲ್ಚರ್ ಹಾಕ್ಕೊಂಡಿದ್ರಿ, ಅಗ್ರಿಕಲ್ಚರಲ್ಲಿ ಯಾವುದೋ ಒಂದು ಎಣ್ಣೆ ಕೆಲಸ ಸಿಕ್ಕಿತ್ತು, ನಿಮ್ಗೆ ಅನಿಸ್ತಾ ಇರ್ತದೆ ನನಗೆ ಇನ್ನೂ ಕೂಡ ಬೇರೆ ಕೆಲಸ, ನನಗೇನೋ ಡಿ ಫಾರ್ಮಾ ಮಾಡಬೇಕಿತ್ತು, ಡಿ ಫಾರ್ಮ್ ಹತ್ರ ಹೊಸ್ತಾಗಿದೆ ಬಿಡಿ ಬೇಡ, ಈಗ ನೀವು BS ನರ್ಸಿಂಗ್ ಮಾಡಬೇಕಿತ್ತು ಅನಿಸ್ತೆ ಅಂತ ಅಂದ್ಕೊಳ್ಳಿ. ಆ BS ನರ್ಸಿಂಗ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಬಟ್ ನೀವು ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಬಟ್ ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿರ್ತಾರೆ, ಮೊದಲೇ ರೂಲ್ಸ್ ಹೇಳಿರ್ತಾರೆ. ಬಟ್ ಇವಾಗ ಆ ಥರನೂ ಕೂಡ ಆಗಬಾರ್ದು ಅನ್ನೋಕ್ಕೋಸ್ಕರ ನೀವು ಹೊಸದಾಗಿ ಕೂಡ ಆ್ಯಡ್ ಮಾಡಬಹುದು, ಹೊಸದಾಗಿ ಕೋರ್ಸಸ್ಗಳನ್ನ ಆ್ಯಡ್ ಮಾಡ್ಬೋದು. ಇದು ಒಂದು ಫ್ರೆಂಡ್ಲಿ ರೂಲ್ ಇದು. ಓಕೆ, ನೆಕ್ಸ್ಟು ಎಂಟ್ರಿ ಟು ಎಕ್ಸಿಟೆಡ್ ಆರ್ ಅನ್ಅಡ್ಮಿಟೆಡ್ ಸ್ಟೂಡೆಂಟ್. ಇವ್ರಿಗೊಂದು ರೂಲ್ಸ್ ಬಂದಿದೆ ನೋಡಿ. ಏನಂತಂತಂದರೆ ಕೆಲವೊಂದಿಷ್ಟು ಹುಡುಗರು ಈ ಫಸ್ಟ್ ರೌಂಡು ಪಾರ್ಟಿಸಿಪೇಟ್ ಮಾಡಿದರು. ಓಕೆ, ಚಾಯ್ಸ್ 1 2 3 4 ಅಂತ ಕೊಟ್ಟಿದ್ರು. ಅದರಲ್ಲಿ ಎಷ್ಟೋ ಹುಡುಗರು ಅಂತಂದರೆ ನಮ್ಗೆ ಸೀಟ್ ಬೇಡ ಅಂತಂದು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿದ್ರಿ, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ಈಗ 1 to 10 ನಂಬರ್ ಹಾಕ್ಕೊಂಡಿದ್ರಿ, ನಿಮ್ಗೆ 9ನೇ ನಂಬರೇ ಕಾಲೇಜ್ ಸಿಕ್ಕಿತ್ತು, ಆ ಕಾಲೇಜು ಬೇಡ ಅಂತ ಏನು ಮಾಡಿದ್ರೆ, ಅಥವಾ ಟೋಟಲಾಗಿ ನಮ್ಮ ಕಡೆಯಿಂದನೇ ನನಗೆ ಬೇಡ ಅಂತ ಏನು ಮಾಡಿರ್ತಾರೆ, ಹೋಗಿರ್ತಾರೆ. ಸಡನ್ನಾಗಿ ಫ್ಲ್ಯಾಶ್ ಬೀಳುತ್ತೆ. ಈಗ ಹೊಸದಾಗಿ ಕೂಡ ರೂಲ್ಸ್ ಕೂಡ ಮಾಡಿಬಿಟ್ರು, ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡಬೇಕಂತಂದು. ಸೊ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆದರೂ ಸಹಿತ ನಿಮ್ಗೆ ಏನು ಮಾಡೋರು ಅಂತಂದರೆ ಹೊಸದಾಗಿ ಬರ್ಬೋದು, ಯು ಕ್ಯಾನ್ ಕಮ್. ಓಕೆ, ಯಾಕಂತಂದರೆ ಬರ್ಬೋದು ವಿತ್ ಏನಂತಂದ್ರೆ ಸ್ಮಾಲ್ ಅಮೌಂಟ್ ಕಟ್ಟಿ ಬರಬೇಕು. 750 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಅಂದ್ರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಿದಂಗೆ, ನೀವು ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಂದಂಗೆ ಓಕೆ ಬರ್ಬೋದು. ಇದೊಂದು ಫ್ರೆಂಡ್ಲಿ ರೂಲ್, ಇದು ಖುಷಿ ವಿಚಾರ ಇದೆಯಲ್ಲ. ನೆಕ್ಸ್ಟು ಚಾಯ್ಸ್ ರೂಲ್ಸ್ ಫಾರ್ KCT ಆ್ಯಂಡ್ ನೀಟ್. ಸಿಂಪಲಾಗಿ ಹೇಳಿದೆ ನಾನು. ನೀಟ್ ಸ್ಟೂಡೆಂಟ್ಗೆ ಅಂತಂದ್ರು ಸೆಕೆಂಡ್ ರೌಂಡ್, ಅಥವಾ ನೀಟ್ ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಅಂತ ಕನ್ಸಿಡರ್ ಆಗುತ್ತೆ ಅದು. ಹಂಗಾಗಿ 4 ಕೂಡ ಚಾಯ್ಸಸ್ ಕೊಡ್ತಾರೆ. ಬಟ್ KCT ಸ್ಟೂಡೆಂಟ್ಗೆ ಹೇಳ್ದಂಗೆ ಚಾಯ್ಸ್ 1 ಕೊಡ್ತಾರೆ, ಚಾಯ್ಸ್ 4 ಕೊಡ್ತಾರೆ, 3 4 ಇರಲ್ಲ. ಚಾಯ್ಸ್ ಎಂಟ್ರಿ ಬಗ್ಗೆ ನಿಮಗೆ ಕಂಪ್ಲೀಟೆಡ್ ಡೀಟೇಲ್ಸ್ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನೆಕ್ಸ್ಟು ಸ್ಪೆಷಲ್ ರಿಕ್ವೆಸ್ಟ್ ಟು ಕರ್ನಾಟಕ ಟಾಪರ್ಸ್ ರಿಕ್ವೆಸ್ಟ್ ಅಂತಂದು. ಇದನ್ನ ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ, ಈಗ ನಮ್ಮ ಒಳಗಡೆ ಏನು ಮಾಡ್ತಿದ್ದಾರೆ ಅಂತಂದರೆ ನೀಟ್ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಿದಿರ್ತಾರೆ. ಸೊ ನಿಮಗೆ ಏನು ಕೇಳ್ತಿದ್ದಾರೆ, ಟು ಹೆಲ್ಪ್ ಫಿಲ್ಲೋ ಲೋಕಲ್ ಆಸ್ಪಿರೆಂಟ್ಸ್. ಯಾಕೆ ಅಂತಂದರೆ ಟಾಪ್ ರ್ಯಾಂಕರ್ಸ್ ಹೂ ಗೆಟ್ ಸೀಟ್ ಥ್ರೂ ಬೋತ್ ಆಲ್ ಇಂಡಿಯಾ ಕೋಟಾ ಆ್ಯಂಡ್ ಸ್ಟೇಟ್ ಕೋಟಾ ಇನ್ ದ ಸೇಮ್ ಮೆಡಿಕಲ್ ಕಾಲೇಜ್ ಆರ್ ಅರ್ಜ್ ಟು ಆಪ್ಷನಲ್ ಫಾರ್ ದ ಆಲ್ ಇಂಡಿಯಾ ಕೋಟಾ ಸೀಟ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವರು ನಮ್ಮ ಟಾಪರ್ಸ್ ಏನಿದ್ದಾರೆ, ನಮ್ಮ ಕರ್ನಾಟಕ ಟಾಪರ್ಸು ನೀಟಲ್ಲಿಗೆ MCC ಕೌನ್ಸಿಲಿಂಗಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಆ್ಯಂಡ್ ಸ್ಟೇಟ್ ಕೋಟಾದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಓಕೆ, ಸೊ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಏನಂತಂದರೆ MCCಲಿ ಏನಾದರೂ ಸೀಟ್ ಸಿಕ್ಕರೆ ನಮ್ಮ ಸ್ಟೇಟ್ ಕೋಟಾ ಬಿಟ್ಟು ನೀವೇನು ಮಾಡಿ MCCಲಿ ಸೀಟ್ ತೊಗೊಳ್ಳಿ. ಸೊ ಯಾಕೆಂದರೆ ನಮ್ಮ ಕರ್ನಾಟಕ ಕಿಡ್ಸ್ಗೆ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಅಟ್ಲೀಸ್ಟ್ ಒಳ್ಳೆ ಕಾಲೇಜ್ ಆದರೂ ಸಿಗುತ್ತೆ, ಅಂದರೆ ಅಪ್ಗ್ರೇಡೇಷನ್ ಆದರೂ ಹೋಗ್ತಾರೆ. ಸಿಗದೇ ಇರೋರು ಸ್ಟೂಡೆಂಟ್ಗೆ ಸಿಗುತ್ತೆ ಆ್ಯಂಡ್ ಎವರೇಜ್ ಇರೋರಿಗೆ ಒಳ್ಳೆ ಕಾಲೇಜ್ ಆದರೂ ಸಿಗುತ್ತೆ. ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊತಿರೋದು. ಇದು ನಾನಷ್ಟೇ ಅಲ್ಲ, ಡೈರೆಕ್ಟ್ರು ಕೂಡ ಹೇಳಿದ್ದಾರೆ, ಸಾಕಷ್ಟು ಯೂಟ್ಯೂಬರ್ಸ್ ಕೂಡ ಹೇಳ್ತಿದ್ದಾರೆ. ಅದು ಹೋಗೋದು ಬಿಡೋದು ನಿಮ್ಮ ಇಷ್ಟ, ಬಟ್ ಕೇಳ್ಕೊಳ್ಳೋದಿಷ್ಟೇ. ಓಕೆ ಸರಿ. ಆ್ಯಂಡ್ ಇದಾದ ನಂತರ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಡೇಟು ಒಂದು ಎಕ್ಸಾಮ್ ಇದೆ ಅಲ್ವ ನಿಮಗೆ. ಓಕೆ, ಯಾರೆಲ್ಲ ನೀವು ಕನ್ನಡ ಲ್ಯಾಂಗ್ವೇಜ್ ತೊಗೊಂಡಿದ್ರು, ನೀವು ಏನಪ್ಪ ಅಂದರೆ ಎಕ್ಸಾಮ್ ಹೋಗ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ, August 10th ಇದೆ, ಅದನ್ನು ಕೂಡ ಎಕ್ಸಾಮ್ ಬರ್ಕೊಳ್ಳಿ. ಓಕೆ, ಇದಿಷ್ಟು ಟೋಟಲಾಗಿ ಈ ಒಂದು ಸಮ್ರಿ ಆಫ್ ದಿಸ್ ವಿಡಿಯೋ. ಸೆಕೆಂಡ್ ರೌಂಡ್ದು ಬಹಳಷ್ಟು ಅಪ್ಡೇಟ್ ಆಗಿದ್ದಾವೆ. ಅದು ಅಪ್ಡೇಟ್ ಅನ್ನೋ ಬದಲು ಅಂತಂದರೆ ಫ್ರೆಂಡ್ಲಿ ಅಪ್ಡೇಟ್ಸ್ಗಳು ಅಷ್ಟೆಲ್ಲನೂ ಕೂಡ ಇಷ್ಟೊತ್ತು ಹೇಳಿದ್ದೆ ನಾನು. ಅವಸರದಲ್ಲಿ ಹೆಂಗೆ ಆಪ್ಷನ್ ಎಂಟ್ರಿ ಮಾಡಬೇಡಿ, ಯಾಕಂದರೆ ನಿಮಗೆ ಎಸ್ಪೆಷಲಿ KCT ಸ್ಟೂಡೆಂಟ್ಗೆ, ಯಾಕಂದರೆ ನಿಮಗೆ ಚಾಯ್ಸ್ 2 and 3 ಇಲ್ಲ, ಅಡ್ಮಿಷನ್ ಆಗಲೇಬೇಕು, ಇಲ್ಲ ಎಕ್ಸಿಟ್ ಆಗಲೇಬೇಕು. ನೀವು ಹೋಗ್ತೀರಂದ್ರೂ ಕೂಡ ನಿಮಗೆ ಮುಂದೆ ನಿಮಗೆ ಕಾಶನ್ ಡೆಪಾಸಿಟ್ಟು ಅದು ಇದು ಕಟ್ಸ್ಕೊತಾರೆ ಪಕ್ಕ 3rd ರೌಂಡಿಗೆ ಬರುವಾಗ. ಸರಿ ಕಂಡ್ರು, ಸೀಟು ಕೂಡ ಜಾಸ್ತಿ ಇನ್ಕ್ರೀಸ್ ಆಗಿದ್ದಾವೆ. ಅದು ಸೀಟ್ ಮ್ಯಾಟ್ರಿಕ್ಸ್ ಬೇಕಾದ್ರೆ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಈಗಾಗಲೇ ನಾನು ಯಾಕಂದರೆ ಒಂದೇ ಒಂದು ಮೆಡಿಕಲ್ ಸೀಟ್ ಅಂತಂದರೆ ಅದು ನಿಮಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತು. ಅದರಲ್ಲಿ 1350 ಸೀಟ್ಗಳು ಇನ್ಕ್ರೀಸ್ ಆಗಿರೋದು. ಆ್ಯಂಡ್ ಕಡೆಯಿಂದ 45% ಸೀಟು ಅಂದರೆ ಒಂದು 100 ಸೀಟ್ ಇದಾವೆ ಅಂತಂದರೆ ಪ್ರೈವೇಟ್ ಕಾಲೇಜ್ ಒಳಗಡೆ 45% ಕಡೆಯಿಂದನೇ ಅಡ್ಮಿಷನ್ ಆಗ್ತಾಯಿತ್ತು. ಈಗ 5% ಮತ್ತೆ ಇನ್ಕ್ರೀಸ್ ಆಗಿದ್ದಾವೆ. ಓಕೆ, ಈ ಥರನಾಗಿ ಸೀಟ್ಗಳು ಇನ್ಕ್ರೀಸ್ ಆಗಿರೋದು 2026 ಸ್ಟೂಡೆಂಟ್ಗೆ ನಿಮಗೆ ಖುಷಿ ವಿಚಾರ, ಬಂಪರ್ ರೀತಿ ಇದು. ಸರಿ, ಇದಿಷ್ಟು ಡೌಟ್ಸ್ಗಳು ಕ್ಲಿಯರ್ ಆಯಿತು ಅಂದ್ಕೊಂಡಿರ್ತೀರಿ. ಹೋಗಿ ಆಪ್ಷನ್ ಎಂಟ್ರಿ ಮಾಡಿ, ಆದಷ್ಟು ಮಧ್ಯಾಹ್ನ ಮೇಲೆ ಟ್ರೈ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೆಕ್ಸ್ಟ್ ಡೇ, ಬಾಯ್.